ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎಷ್ಟೊಂದು ಸುಂದರವಾದ ತಾಣಗಳಿವೆ. ಅತ್ಯಂತ ಮನಮೋಹಕವಾದ ಜಲಪಾತಗಳು, ಒಂದಕ್ಕಿಂತ ಒಂದು ಸುಂದರವಾದ ಜಲಪಾತಗಳು ಹಾಗೂ ಈ ಥರ ಗುಡ್ಡಗಾಡುಗಳು, ಕಾಡುಗಳು ನಮ್ಮ ದೇಶದಲ್ಲಿ ಯಾವುದಿಲ್ಲ ಹೇಳಿ. ಯಾವುದೇ ದೇಶಕ್ಕೂ ಕಡಿಮೆ ಇಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ತುಂಬ ಸುಂದರವಾದ ಮನಮೋಹಕವಾದ ಒಂದು ಜಲಪಾತವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಜಲಪಾತ ನೋಡಲಿಕ್ಕಂತೂ ಅದ್ಭುತ. ಅದು ನಮ್ಮ ರಾಜ್ಯದಲ್ಲಿದೆ ಅನ್ನೋದೇ ಒಂದು ಖುಷಿ. ನಮ್ಮ ದೇಶ ಎಷ್ಟು ಸುಂದರವಾದ ದೇಶ, ಅದರಲ್ಲಿ ನಮ್ಮ ರಾಜ್ಯ ಅಂತೂ ಕೇಳಬೇಕಾ. ಅತ್ಯಂತ ಸುಂದರವಾದ ಜಲಪಾತಗಳ ನಾಡು. ಎಷ್ಟೊಂದು ಜಲಪಾತಗಳು, ಅತ್ಯಂತ ಏಷ್ಯಾದಲ್ಲೇ ದೊಡ್ಡದಾದ ಜಲಪಾತ ನಮ್ಮ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿದೆ. ದೇಶ ಅಂತೂ ಹೋಗಲಿ, ನಮ್ಮ ರಾಜ್ಯದಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದೇ ಹೆಮ್ಮೆ. ಇದು ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು. ನಾನು ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳನ್ನು ತೋರಿಸ್ತಾ ಇದ್ದೀನಿ. ಅವಳಿ ಜಲಪಾತಗಳು ಅಂದರೆ ಟ್ವಿನ್ಸ್ ಜಲಪಾತಗಳು. ಇದು ಟ್ವಿನ್ಸ್ ಫಾಲ್ಸ್. ಇದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿದೆ. ಅವಳಿ ಜಲಪಾತಗಳಿಗೆ ಇದು ಫೇಮಸ್ಸು, ಎಲ್ರಿಗೂ ಗೊತ್ತಿದೆ. ಇದು ಭರಚುಕ್ಕಿ ಮತ್ತು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಒಂದು ರಭಸವಾಗಿ ಹರಿಯುತ್ತೆ. ಎತ್ತರದಿಂದ ಕುದುರೆ ಬಾಲದಂತೆಯೇ ಕಾಣಿಸುತ್ತೆ, ಒಂದು ಅಗಲವಾಗಿ ಹರಿಯುತ್ತೆ ಅಲ್ವಾ. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾಗಿ ಬಿಳಿ ಹಾಲಿನಂತೆ ನೊರೆಯಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಅದ್ಭುತ ಸೀನ್ರಿ, ತುಂಬ ಅದ್ಭುತವಾದ ಒಂದು ಜಲಪಾತ. ನೋಡಲಿಕ್ಕೆ ನಮಗೆ ಅಲ್ಲೇ ನಿಂತ್ಕೊಂಡಿದ್ಬಿಡೋಣ, ಅಷ್ಟು ಚೆಂದ. ಇದು ನೋಡಿ, ಕುದುರೆ ಬಾಲದ ಥರ ಹೇಗೆ ಎಷ್ಟು ಎತ್ತರದಿಂದ ಗಗನಚುಕ್ಕಿ ಫಾಲ್ಸು. ಗಗನಚುಕ್ಕಿಯಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ಭರಚುಕ್ಕಿ ಜಲಪಾತ ಇದೆ. ಇದು ಎರಡು ಜಲಪಾತಗಳು ಕಾವೇರಿ ನದಿಯಿಂದ ಉದ್ಭವವಾಗಿರುವಂಥದ್ದು. ಇದು ಶಿವನ ಸಮುದ್ರ. ಇದರ ಈ ಸ್ಥಳ, ಈ ಜಲಪಾತದ ಸ್ಥಳ ಶಿವನ ಸಮುದ್ರ. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 145-50 ಕಿಲೋಮೀಟರ್, 150 ಕಿಲೋಮೀಟರ್ ಒಳಗಡೆ ಇದೆ ಅಂತ ಈ ಲೊಕೇಶನ್, ಈ ಜಲಪಾತ ಹೇಳ್ತಾರೆ. ಗಗನಚುಕ್ಕಿ ಜಲಪಾತ ಸುಮಾರು ಒಂದು 290 ಫೀಟ್ ಎತ್ತರದಲ್ಲಿಂದ ಬರುತ್ತೆ. ಹಾಗೆ ಇದು ಭರಚುಕ್ಕಿ 230 ಫೀಟು ಏನೋ ಅಂತ ಹೇಳ್ತಾರೆ. ಅಷ್ಟು ಎತ್ತರದಿಂದ ಧುಮುಕುತ್ತಾ ನೋಡಿ ಎಷ್ಟು ಚೆಂದ ಅಲ್ವಾ. ನೋಡೋದಕ್ಕೆ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ಕಾಡುಗಳು, ಮಧ್ಯದಲ್ಲಿ ಬಿಳಿ ಸೀರೆಯನ್ನು ಉಟ್ಕೊಂಡ ಒಂದು ನಾರಿ, ಬಿಳಿ ಸೀರೆಯನ್ನು ಉಟ್ಕೊಂಡು ಸೌಂದರ್ಯದ ಕನ್ಯೆ ಹರಿದು ಬಂದಂಗೆ ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಒಂದು ಏನು ಎಷ್ಟು ವರ್ಣನೆ ಮಾಡಿದರೂ ಸಾಕಾಗಲ್ಲ. ಬಿಳಿ ಸೀರೆ ಉಟ್ಕೊಂಡು ಬಂದಿರುವಂಥ ಸುಂದರಿ ಅಂತ ಹೇಳ, ಅಥವಾ ಒಂದು ಹಾಲನ್ನು ಚೆಲ್ಲಿ ಸಮುದ್ರ ಹಿಂಗೆ ಹಾಲಿನಂತೆ ಹೆಂಗೆ ಇರುತ್ತೆ ನೋಡಿ, ಹಾಲನ್ನು ಚೆಲ್ಲಿ ಬಂದಂಗೆ. ಇಂಥ ಸುಂದರವಾದ ಜಲಪಾತವನ್ನು ನೋಡಿದಾಗ ಒಂದು ಹಾಡು ನೆನಪಾಗುತ್ತೆ ನನಗೆ. ಹಾಡಕ್ಕಂತೂ ಬರಲ್ಲ, ನಿಮಗೆಲ್ಲರಿಗೂ ಗೊತ್ತು. ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೇ ಚಂದನದ ಗೊಂಬೆ ಅಂತ ಇದನ್ನು ಇದು ಮಾಡಿದೆ. ನನಗೆ ಇನ್ನು ಮುಂದೆ ಬರಲ್ಲ, ಮತ್ತು ನನಗೆ ಹಾಡಕ್ಕಂತೂ ಬರಲ್ಲ, ಗೊತ್ತಲ್ವ, ಅದಕ್ಕೆ ಹಾಡಲ್ಲ ನಾನು. ಈ ಜಲಪಾತವನ್ನು ನೋಡಿದಾಗ ಖಂಡಿತ ನಮ್ಗೆ ನೆನಪಾಗುತ್ತೆ ಅಂಥ ಹಾಡು. ಅಷ್ಟು ಸುಂದರವಾದಂಥ ಒಂದು ಜಲಪಾತ ಇದು. ಇಂಥದ್ದೇ ನೋಡಿ, ಇದು ಗಗನಚುಕ್ಕಿ ಭರಚುಕ್ಕಿ. ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ಯಾರಾದರೂ ನಾವು ಬೆಂಗಳೂರಲ್ಲಿ ಸುತ್ತಮುತ್ತಲು ಹತ್ತಿರದಲ್ಲಿದ್ದವರಂತೂ ಖಂಡಿತ ನೋಡ್ಬೋದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದ ಜೋಗ ಜಲಪಾತ ಗೇರ್ಸೊಪ್ಪ ಜೋಗ್ ಫಾಲ್ಸ್. ಆಮೇಲೆ ಗೋಕಾಕ್ ಫಾಲ್ಸ್, ಅದು ಹಾಗೆ ಅದ್ಭುತ ರಮಣೀಯವಾದ ದೃಶ್ಯ. ನಾನು ಬಹಳ ಸರಿ ನೋಡಿದ್ದೀನಿ, ಯಾಕೆಂದರೆ ನಾವು ಅಲ್ಲೇ ಇರ್ತಿದ್ವಿ 1-1.5 ವರ್ಷ. ಅದಕ್ಕೆ ನಾನು ಗೋಕಾಕ್ ಫಾಲ್ಸ್ ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಾದ ನಂತರ ಹೀಗೆ ಸಣ್ಣ ಪುಟ್ಟ ಫಾಲ್ಸ್ ಅಂತೂ ಭಾಳಷ್ಟಿದೆ. ಉಂಚಳ್ಳಿ ಫಾಲ್ಸು, ಅದು ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ. ನಮ್ಮೂರ ಹತ್ರನೇ ಇದೆ, ನಮ್ಮ ಮನೆಯಿಂದ 14 ಕಿಲೋಮೀಟರ್ ದೂರದಲ್ಲಿ. ಅದಾದ ನಂತರ ಶಿವಗಂಗೆ ಫಾಲ್ಸ್, ಅದು ನಮ್ಮೂರ ಹತ್ರನೇ ಇದೆ. ಮಾಗೋಡಿ ಫಾಲ್ಸ್, ಹೀಗೆ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಫಾಲ್ಸ್ಗಳಿವೆ. ಇನ್ನೂ ಬಹಳಷ್ಟು ಇರಬಹುದು, ನನಗಷ್ಟು ಇನ್ನೂ ನೆನಪು ಬರ್ತಾ ಇಲ್ಲ ಈಗ. ಆದರೆ ಈ ಒಂದು ಜಲಪಾತವನ್ನು, ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತವನ್ನು, ಟ್ವಿನ್ಸ್ ಜಲಪಾತಗಳನ್ನು ನೋಡೋದನ್ನು, ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಆನಂದಿಸಿ ವಿಡಿಯೋವನ್ನು ನೋಡಿ. ಮುಂದೆ ನಾನು ಏನು ನಾನು ಹೇಳಲ್ಲ, ನೀವೇ ಅದರ ರಭಸವಾಗಿ ಹರಿಯೋದು, ಅದರ ಸೌಂಡನ್ನು ನೀವು ಅನುಭವಿಸಿ ಅದು ಹೇಗಿದೆ ಅಂತ ಕೇಳಿ. ಇದು ನೋಡಿ ಭರಚುಕ್ಕಿಗೆ, ಇಲ್ಲಿಂದ ಮುಂದೆ ಭರಚುಕ್ಕಿ, ಗಗನಚುಕ್ಕಿ ಮುಗಿದ್ಮೇಲೆ ಭರಚುಕ್ಕಿ ಒಂದು 12 ಕಿಲೋಮೀಟ್ರೇನೋ ಆಗುತ್ತೆ ಅನಿಸುತ್ತೆ. ಅದೀಗ ಅಲ್ಲಿಂದ ಮುಂದೆ ಭರಚುಕ್ಕಿ ಜಲಪಾತವನ್ನು ನೋಡಿ. ಇಷ್ಟು ಹೊತ್ತು ನೀವು ಗಗನಚುಕ್ಕಿ ನೋಡಿದ್ರಿ. ಮತ್ತು ನಾನೀಗ ಮುಂದೆ ಏನು ಹೇಳಲ್ಲ, ಇಲ್ಲಿಗೆ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ನೀವು ನೋಡ್ತಾ ಹೋಗ್ರಿ.
ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಜಲಪಾತಗಳು. ಈ ರಮಣೀಯ ನೋಟವನ್ನು ಒಂದು ಸರಿ ಕಣ್ಣು ತುಂಬ್ಕೊಬಿಡೋಣ. ಹಾಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಮತ್ತು ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ನನ್ನ ಮಾತನ್ನು ನಾನು ನಿಲ್ಲಿಸ್ತೀನಿ. ಮುಂದೆ ನೀವು ನೋಡ್ತಾ ಹೋಗಿ. ಸ್ನೇಹಿತರೆ, ನಾವು ಯಾವುದೇ ಒಂದು ಪ್ರವಾಸ ತಾಣಕ್ಕೆ ಹೋಗ್ತೀವಲ್ವ, ಯಾವುದೇ ಒಂದು ಜಾಗವನ್ನು ನಮ್ಮ ದೇಶದಲ್ಲಿ ನಾವು ನಮ್ಮ ಸೌಂದರ್ಯವನ್ನು ನೋಡೋದಕ್ಕೆ ನಾವು ಟೂರಿಗೆ ಅಂತ ಹೋಗ್ತೀವಿ. ಈ ಥರ ಟ್ರಿಪ್ಪಿಗೆ ಬಂದಾಗ ಖಂಡಿತ ಎಲ್ಲೂ ನಾವು ಪ್ಲ್ಯಾಸ್ಟಿಕ್ಕು ಕಸಗಳನ್ನು ಖಂಡಿತ ಎಸೆಯಬಾರ್ದು. ಅದು ಎಲ್ಲಿ ಒಂದು ಅವರದ್ದು ಡಸ್ಟ್ಬಿನ್ ಅಂತ ಇರುತ್ತೆ ಅಲ್ಲೇ ಎಸೆಯಬೇಕು. ಒಂದು ಪರಿಸರವನ್ನು, ಇಷ್ಟೊಂದು ಸುಂದರವಾದ ತಾಣಗಳನ್ನು ಹಾಳು ಮಾಡಬಾರ್ದು, ಪರಿಸರವನ್ನು ಹಾಳು ಮಾಡಬಾರ್ದು. ಜನರು ಇದನ್ನು ಖಂಡಿತ ಪಾಲನೆ ಮಾಡಬೇಕು. ಎಲ್ಲಿ ಡಸ್ಟ್ಬಿನ್ ಇರುತ್ತಲ್ವ ಅಲ್ಲೇ ನಮ್ಮ ಕಸವನ್ನು ನಾವು ಏನಾದರೂ ತಿಂದಿರ್ತೀವಿ, ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ತೀವಿ, ಎಸಿತೀವಿ. ಆ ಥರ ಮಾಡಬಾರ್ದು. ಇದು ನಮ್ಮ ಪರಿಸರಕ್ಕೂ ಹಾನಿ, ನಮಗೂ ಹಾನಿ. ಒಂದು ಸುಂದರವಾದ ತಾಣವನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಸುಂದರವಾಗಿ ಹೇಗಿದೆ ನೇಚರನ್ನು ಆ ಥರ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಒಂದು ಮನುಷ್ಯರು ಇದನ್ನು ಅಟ್ಲೀಸ್ಟ್ ಇಂಥದ್ದನ್ನಾದರೂ ಅಟ್ಲೀಸ್ಟ್ ಮಾಡಲೇಬೇಕಾಗುತ್ತೆ. ಇದು ನಾನು ಇವತ್ತು ನನಗೊಂದು ಹೇಳಬೇಕು ಅಂತ ಅನಿಸ್ತಾ ಇದೆ, ಹೇಳಿದೆ. ಯಾರೇ ಆದರೂ ನಾವು ಒಂದು ಜಾಗವನ್ನು ನೋಡ್ಲಿಕ್ಕೆ ಹೋಗಿದ್ದೀವಿ ಅಂದಾಗ ಕೈಯಲ್ಲಿ ನಾವು ಎಷ್ಟೇ ಹೊತ್ತಾದ್ರೂ ಬ್ಯಾಗಲ್ಲಿ ಇಟ್ಕೊಳ್ಳೋಣ. ಎಲ್ಲೂ ಅಲ್ಲಿ ಕಸ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂದರೆ ಬ್ಯಾಗಲ್ಲೇ ಇಟ್ಕೋಬೇಕು. ಆಮೇಲೆ ಎಲ್ಲಿ ಡಸ್ಟ್ಬಿನ್ ಏನಾದರೂ ಸಿಗುತ್ತಲ್ವ ಕಸ ಹಾಕುವಂಥದ್ದು ಅಲ್ಲಿ ಹಾಕಬೇಕು. ಖಂಡಿತ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಬಾರ್ದು. ರೋಡ್ ಸೈಡಲ್ಲಿ ಅಥವಾ ಇಂಥ ಒಂದು ಜಾಗ ನೋಡ್ಲಿಕ್ಕೆ ಹೋದಲ್ಲಿ ಖಂಡಿತ ಎಸಿಬಾರ್ದು ಅಲ್ವಾ? ಇದು ನೀವೇನಂತ ಹೇಳ್ತೀರಾ? Thank you.